ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಕರ್ನಾಟಕ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆ ಒಗ್ಗಟ್ಟು ಕಾಣ್ತಾ ಇಲ್ಲ. ಹೀಗಾಗಿ ಈ ಕಾವೇರಿ ನದಿ ನೀರಿನ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಏನು ಕರೆ ಕೊಡಲಾಗಿತ್ತು ಅದರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಬಂದ್ಗೆ ಕೇವಲ ಒಂದೇ ದಿನ ಬಾಕಿ ಇದೆ. ಸಂಘಟನೆಗಳಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ. ಆಗಸ್ಟ್ 13ನೇ ತಾರೀಕು ಅಧಿವೇಶನ ಆರಂಭ ಆಗುತ್ತೆ. ಕೆಲವರು ನೈತಿಕ ಬೆಂಬಲವನ್ನು ಈ ಬಂದ್ಗೆ ಕೊಡ್ತಾ ಇರುವಂಥದ್ದು. ಹೋಟೆಲ್ ಮಾಲೀಕರ ಸಂಘದಿಂದ ನೈತಿಕವಾಗಿ ಬೆಂಬಲವನ್ನು ಕೊಡಲಾಗ್ತಾ ಇದೆ. ಇನ್ನು ವಾಟಾಳ್ ಬಣಕ್ಕೆ ಕರವೇ ನಾರಾಯಣಗೌಡರ ಬಣ ಸೆಡ್ಡನ್ನು ಹೊಡಿತಾ ಇರುವಂಥದ್ದು. ಹೀಗಾಗಿ ಕನ್ನಡ ಪರ ಸಂಘಟನೆಗಳ ನಡುವೆ ಒಮ್ಮತದ ನಿರ್ಧಾರ ಬರ್ತಾ ಇಲ್ಲ. ಹೀಗಾಗಿ ಕರ್ನಾಟಕ ಬಂದ್ ಆಗುತ್ತಾ ಕಾವೇರಿ ವಿಷಯವಾಗಿ? ಯಾಕಂತಂದರೆ ಈಗಾಗಲೇ ವಾಟಾಳ್ ನಾಗರಾಜ್ ಏನಿದ್ದಾರೆ ಅವರು ವಿವಿಧ ಕನ್ನಡ ಪರ ಸಂಘಟನೆಗಳ ಜೊತೆ ಸೇರಿಕೊಂಡು ಕರ್ನಾಟಕ ಬಂದ್ ಮಾಡೇ ತೀರ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ನಾರಾಯಣಗೌಡರು ಇದನ್ನು ವಿರೋಧ ಮಾಡಿರುವಂಥದ್ದು. ಬಂದ್ಗೆ ನಮ್ಮ ಬೆಂಬಲ ಇಲ್ಲ, ಇನ್ನು ಕೆಲವರು ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಕಾವೇರಿ ನೀರಿನ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಮಳೆ ಬಂದಿದೆ. KRS ಅಣೆಕಟ್ಟೆ ಏನಿದೆ ಅದು ತುಂಬುವಂತಹ ರೀತಿಯಲ್ಲೂ ಕೂಡ ಇರುವಂಥದ್ದು. ಆದರೆ ತಮಿಳುನಾಡಿಗೆ ಕಷ್ಟ ಕಾಲದಲ್ಲೂ ಕೂಡ ನೀರು ಹರಿಸುವಂತಹ ಕ್ರಮವನ್ನು ನಾವು ಖಂಡಿಸ್ತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದರು. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಗೊಂದಲಗಳು ಇನ್ನೂ ಕೂಡ ಕಾಡ್ತಾ ಇದೆ. ಸದ್ಯ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳಲ್ಲೇ ಒಗ್ಗಟ್ಟು ಕಾಣ್ತಾ ಇಲ್ಲ.